ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಕುಣಿಗಲಿಂದ ಗೀತಾ ಅಂತ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತಮ್ಮ. ಓಕೆ, ಅವ್ರ ನಕ್ಷತ್ರ ಹೇಳಿ. ಮೃಗಶೇತ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? 21 ವರ್ಷ. ಏನು ಹೆಸರಿಟ್ಟಿದ್ದೀರಾ? ಸಾತ್ವಿಕ್ ಗೌಡ. ಹಾ, ಸಾತ್ವಿಕ್ ಗೌಡ. ಸಾತ್ವಿಕ್ ಗೌಡ. ಸಾತ್ವಿಕ್ ಗೌಡ. ಏಕೆ ನಕ್ಷತ್ರಕ್ಕೂ ಅದಕ್ಕೂ ಕೇಳ್ತಿಲ್ವಾ? ಚೆನ್ನಾಗಿದೆ ಅಂತ ಇಟ್ರ ಹೇಗೆ? ನಮಗೆ ಗೊತ್ತಿಲ್ಲದೆ ಇಟ್ಟಿದ್ದೀವಿ ಅನ್ಸುತ್ತೆ. ಅಲ್ಲ, ನೀವು ಇಟ್ಬಿಟ್ರಿ, ಆ ಹುಡುಗನ ತಲೆ ಮೇಲೆ ಕಲ್ಲು ಹಾಕ್ಬಿಟ್ರಲ್ಲ, ಹೇಳಿ. ಅಲ್ಲ, ಹೆಸರು ಯಾವ್ದು ಬೇಕಾದ್ರೆ ಇಡ್ಬೋದು ಅಂತ ತೀರ್ಮಾನ ಅಲ್ಲ. ಈ ಹೆಸರು ಈ ಥರನೇ ಇಡಬೇಕು ಅಂತ ಗೊತ್ತಿರ್ಲಿಲ್ವಾ ನಿಮಗೆ? ಗೊತ್ತಿಲ್ಲ ಗುರುಗಳೇ. ಈಗ ಮಕ್ಕಳನ್ನ ಯಾರು ಹಾಳು ಮಾಡೋದು, ಯಾರು ಮಕ್ಕಳನ್ನ ದಾರಿ ತಪ್ಪಿಸೋದು, ನೀವೇ ಯೋಚನೆ ಮಾಡಿ. ನಾವೇ ಗುರುಗಳೇ. ಅಲ್ವಾ? ಹೌದು ಗುರುಗಳೇ. ಆಮೇಲೆ ಮಕ್ಳು ಕ್ವಶನ್ ಹಾಕೋದು, ನೀನು ಸರಿ ಇಲ್ಲ, ನಂಗೆ ಹಿಂಗೆ ಅಂತ. ನೀವೇ ಮಾಡಿ ತಪ್ಪು, ನಿಮ್ಮ ತಪ್ಪೇ ಎಲ್ಲ ಮಕ್ಕಳ ಮೇಲೆ ಬಂದಿದೆ ಅಂತ ತಿಳ್ಕೊಳ್ಳೋದೆ. ಮಕ್ಕಳನ್ನೇ ತಪ್ಪುಗಾರನ ಮಾಡಿ ದೇವ್ರ ಹತ್ರ ಒಪ್ಪಿಸ್ತೀರಾ, ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ, ಯೋಚನೆ ಮಾಡ್ತೀರಾ, ನಿದ್ದೆ ಬಿಡ್ತೀರಾ, BP ಬರ್ಸ್ಕೋತೀರಾ. ಬೇಕಾ ಹೇಳಿ? ಇಂಥದ್ದು ಜೀವನ ಬೇಕಾ? ಬೇಡ ಗುರುಗಳೇ. ಓಕೆ, ಏನು ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ಏನಿಲ್ಲ, ನನಗೆ ತುಂಬಾ ಆರೋಗ್ಯ ಸಮಸ್ಯೆ ಇದೆ. ನನ್ನ ನಕ್ಷತ್ರ ಹುಟ್ಟಿದ್ದು ಗೊತ್ತಿಲ್ಲ. ನನ್ನ ಅಮ್ಮ ಅಷ್ಟು ತಿಳುವಳಿಕೆ ಇಲ್ಲ ಅವ್ರಿಗೆ. ಈಗ ನಿಮ್ಮ ಬಗ್ಗೆ ಬೇಕಾ, ಮಗನ ಬಗ್ಗೆ ಬೇಕಾ? ಅವ್ರ ಕಡೆಯಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂತ ಗುರುಗಳೇ ಮಾಡಿದ್ರು. ಓಕೆ, ಏನು ಓದಿದ್ದೀರಾ ತಾವು? ನಾನು SLC ಮಾಡಿದ್ದೀನಿ ಗುರುಗಳೇ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ ನಿಮ್ದು? 20 ವರ್ಷ ಆಯ್ತು ಗುರುಗಳೇ. ಯಾವ ವಾರ ಮದುವೆ ಆಯ್ತು? ಭಾನುವಾರ ಮತ್ತೆ ಶನಿವಾರ ಗುರುಗಳೇ. ನೀವು ಹೇಳ್ತಾ ಇರ್ತೀರಾ, ಕೇಳಿದ್ದೀನಿ ಗುರುಗಳೇ. ಓಕೆ, ನಿಮ್ಮ ಯಜಮಾನ್ರ ಕೋಪ ಜಾಸ್ತಿನಾ, ನಿಮಗೆ ಕೋಪ ಜಾಸ್ತಿನಾ? ಅಲ್ವಾ? ಕೋಪ ಯಾರಿಗೆ ಜಾಸ್ತಿ ಅಂದೆ? ನನಗೆ ತುಂಬಾ ಕೋಪ ಬರುತ್ತೆ, ಮನೆಯವ್ರಿಗೂ ಕೋಪ ಬರುತ್ತೆ. ಅಲ್ಲಿ ಪರ್ಸೆಂಟೇಜ್ ಯಾರಿಗೆ ಜಾಸ್ತಿ? ನನಗೆ ಕೋಪ ಜಾಸ್ತಿ ಬರುತ್ತೆ. ಬೇಕಾ ಕೋಪ? ಕೋಪ ಇವಾಗ ತುಂಬಾ ಶಾಂತರಾಗಿದ್ದೀನಿ ಗುರುಗಳೇ. ನಿಮ್ ಪ್ರೋಗ್ರಾಮ್ ಕೇಳಿ ತುಂಬಾ ಶಾಂತರಾಗಿದ್ದೀನಿ. ಓಕೆ, ಕಮ್ಮಿ ಮಾಡ್ಕೊಂಡ್ಮೇಲೆ ಮನಸ್ಸು ಖುಷಿ ಆಯ್ತಾ? ತುಂಬಾ ಖುಷಿಯಾಗಿದೆ, ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ. ಓಕೆ, ಈಗ ಇವತ್ತು ಕರೆ ಮಾಡಿದ ಉದ್ದೇಶ? ಗುರುಗಳೇ, ನನಗೆ ಬ್ಯಾಕ್ ಪೇನ್ ಇದೆ, ಮತ್ತೆ ಕಿವಿಲಿ ಗುಂಯಿ ಅನ್ನೋ ಸೌಂಡ್ ಬರ್ತಾ ಇದೆ. ಅಷ್ಟಿದೆ ಗುರುಗಳೇ. ಆರೋಗ್ಯ ಸಮಸ್ಯೆ ಇದೆ ನನಗೆ. ಎಷ್ಟು ತಮ್ಗೆ ವಯಸ್ಸು? ನನಗೆ 40 ಗುರುಗಳೇ. ಓಕೆ, ನಿಂತ್ಕೊಂಡಾಗ ಜಾಸ್ತಿ ಸೋತ್ಕೊಂಡಂಗೆ ಸುಸ್ತಾಗೋ ತರ ಕಾಣಿಸುತ್ತಾ? ತೊಡೆ, ಕೈ, ಕಾಲ್ ಭಾಗ? ಇಲ್ಲ ಗುರುಗಳೇ. ಓಕೆ, ಕಿವಿ ಯಾವಾಗ ಮುಚ್ಕೊಳ್ಳುತ್ತೆ? ಶಬ್ದ ಬರುತ್ತಾ? ಗುರುಗಳೇ. ಎಷ್ಟು ವರ್ಷದಿಂದ ಇದನ್ನ ಗಮನಿಸಿದಿರಾ? ಈಗ 1-2 ಮಂತ್ ಆಯ್ತು ಗುರುಗಳೇ. ಓಕೆ, ನೀವು ಮಾಡೋ ಅಡಿಗೆ ಊಟ ನನಗೆ ಕರೆಕ್ಟಾಗಿ ಟೇಸ್ಟ್ ಇದೆ ಅಂತನಾ, ಇಲ್ಲ ಯಾಕೋ ಬೇರೆ ಎಲ್ಲ ಚೆನ್ನಾಗದೆ ಅಂತಾರೆ, ನನಗೆ ಯಾಕೋ ಇಡಿಸ್ತಾ ಇಲ್ಲ ಅನ್ಸುತ್ತಾ? ಇಲ್ಲ ಗುರುಗಳೇ, ಚೆನ್ನಾಗಿ ಅನ್ಸ್ತಾ ಇದೆ. ಊಟ ಚೆನ್ನಾಗಿದೆ, ಅಡಿಗೆ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಸುತ್ತಾ? ಅನ್ಸುತ್ತೆ, ಒಂದೊಂದ್ಸತಿ ಅನ್ಸಲ್ಲ ಗುರುಗಳೇ. ನಾಲಿಗೆ ರುಚಿ ಸ್ವಲ್ಪ ಹದಗೆಟ್ಟಿದೆ ಅನ್ನೋದು ವಿಚಾರ ನೇರವಾಗಿ ಹೇಳ್ತೀನಿ. ನಿಮ್ಗೆ ಹೆಂಗ್ ಅನ್ನಿಸ್ತು? ಹೇಳಿ. ಸರಿ ಗುರುಗಳೇ. ನಾಲಿಗೆಯ ರುಚಿ ಸ್ವಲ್ಪ ಹದಗೆಟ್ಟಿದೆ. ಯಾಕೆಂದ್ರೆ ಕಿವಿಗೆ ಕಾಂಬಿನೇಷನ್ ಇದು. ಕಿವಿಯಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ನಾಲ್ಗೆ ಪ್ರಶ್ನೆ ಹಾಕೊಳತ್ತೆ. ಏನು ಅಂದ್ರೆ ಡಿಫ್ರೆಂಟ್ ಆಗಿರೋದೇನೋ ತಿನ್ಬೇಕಲ್ಲ, ಏನೋ ತಿನ್ಬೇಕು ಅನಿಸ್ತಾ ಇದೆ, ತಿನ್ನಕ್ಕೂ ಮನಸ್ಸು ಬಿಡಕ್ಕೂ ಆಗ್ತಾ ಇಲ್ಲ ಅನ್ನೋ ಚಪಲತೆ ಶುರು ಆಗತ್ತೆ. ಹೌದಲ್ವಾ? ಹೌದು. ಈಗ ಈ ಚಪಲತೆ ತಪ್ಪಲ್ಲ, ಮನುಷ್ಯ ತಿನ್ಬೇಕು ಸರಿ, ಆದ್ರೆ ತಿಂದದ್ದು ಚೆನ್ನಾಗಿ ನನಗೆ ಪಚನ ಆಗ್ತಾ ಇದೆ ಗೊತ್ತಾಗಿದೆಯಾ ಅಮ್ಮ ನಿಮ್ಗೆ? ಆಗ್ತಾ ಇಲ್ಲ ಗುರುಗಳೇ ಸರಿಗೆ. ಈಗ ಪಚನ ಆಗಬೇಕಾ ಬೇಡವಾ? ಆಗ್ಬೇಕು ಗುರುಗಳೇ. ಯಾಕೆ ನಿಮ್ಗೆ ಇದು ತಪ್ಪು ನಂದು, ನಾನೇ ಮಾಡ್ಕೋತಾ ಇರೋದು ಅಂತ ನಿಮ್ಗೆ ಯಾಕೆ ಇನ್ನೂ ಅರ್ಥ ಆಗಿಲ್ಲ? ಅರ್ಥ ಆಗಿದೆ ಗುರುಗಳೇ. ಯಾವಾಗ ಅರ್ಥ ಆಯ್ತು? ಈಗ ಅರ್ಥ ಆಯ್ತು. ಅಲ್ಲ, ಈಗ ಲೆಕ್ಕ ಹಾಕೊಳ್ಳಿ, ಇಷ್ಟು ವಯಸ್ಸಿನವರೆಗೂ 20 ವರ್ಷದ ಮಗ ಬಂದು ಇರೋವರೆಗೂ ಮದುವೆಯಾಗಿ ಇಷ್ಟೆಲ್ಲ ವರ್ಷ ಆದ ಮೇಲೆ ಈಗ ಅರ್ಥ ಆಗಿದೆ. ಇದು ಕಳೆದಿದ್ದಲ್ಲ ಏನು ಅಲ್ವಾ? ಹೌದು. ಸೊ ಆದ್ರೂ ಗಾಬರಿ ಆಗ್ಬೇಡಿ, ವಿಷಯ ತಿಳ್ಕೊಳ್ಳಿ. ಏನಪ್ಪಾ ಅದು ಅಂದ್ರೆ, ನಿಮ್ಮ ಮನೆಯಲ್ಲಿ 2 ಮದುವೆಗಳು ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ ಗಂಡ ಹೆಂಡತಿ ಖುಷಿಯಾಗಿ, ಅಮ್ಮ ಕೇಳಿಸ್ತಿದ್ಯಾ? ಗಂಡ ಹೆಂಡತಿ ಖುಷಿಯಾಗಿ ಕಾಲ ಕಳೆದಿರತಕ್ಕಂಥ ವಂಶ ನಮ್ಮ ತಂದೆ ತಾಯಿಯ ಮನೆಯಲ್ಲಿ ಇತ್ತು ಅಥವಾ ಇಲ್ಲ? ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ? ಇಲ್ಲ ಅಂದ್ರೆ 50-50. ಅಡ್ಜಸ್ಟ್ಮೆಂಟ್ ಯಾಕಿದು? ಚೆನ್ನಾಗಿರ್ಬೇಕಲ್ವಾ?
ನಿಮ್ಮ ತಂದೆ ತಾಯಿ ಇದ್ದಾರಾ? ಹಾ ಇದಾರೆ ಗುರುಗಳೇ. ಇಬ್ರು ಚೆನ್ನಾಗಿ ಆರೋಗ್ಯವಾಗಿದ್ದಾರಾ? ಇಬ್ರಿಗೂ ಆರೋಗ್ಯ ಸರಿನಾ ಗುರುಗಳೇ? ಓಕೆ. ಅಪ್ಪ ಏನು ಮಾಡ್ತಾರೆ? ಅಪ್ಪ ಇವಾಗ ಜಮೀನ್ ಕೆಲಸ. ಓಕೆ. ಈಗ ನಿಮಗೆ ನಿದ್ದೆ ವಿಚಾರಕ್ಕೆ ಬಂದರೆ ಮಲಗುವಂತಹ ಸಮಯ ನಿಗದಿಯಾದ ಸಮಯ ಆಗ್ತಾ ಇದೆಯಾ? ಯಾವಾಗ ನಿದ್ದೆ ಬರುತ್ತೆ ಆಗ ಮಲ್ಕೋಬೇಕು ಅಂತೀರಾ? ಮಲಗಿದ ತಕ್ಷಣ ನಿದ್ದೆ ಬರ್ತಾ ಇದೆ ಗುರುಗಳೇ. ಮಲಗಿದ ತಕ್ಷಣ ನಿದ್ದೆ ಬರುತ್ತೆ? ನಿದ್ದೆ ಬರುತ್ತೆ ಗುರುಗಳೇ. ಓಕೆ. ಮಧ್ಯೆ ಎಚ್ಚರಿಕೆ ಆಗೋದು? ಇಲ್ಲ ಗುರುಗಳೇ. ಬೆಳಗ್ಗೆ ಎಷ್ಟೊತ್ತು ಕೇಳೋದು? 4:45. ಅಲಾರಾಮ್ ಕೊಟ್ಕೋತೀರಾ? ಇಲ್ಲ ಗುರುಗಳೇ, ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆದ್ಮೇಲೆ ಎಷ್ಟು ನಿಮಿಷ ಬೆಡ್ ಮೇಲೆ ಇರ್ತೀರಾ? ಎಚ್ಚರಿಕೆ ಆದ ತಕ್ಷಣ ಹೇಳ್ತೀರಾ? ಎಚ್ಚರಿಕೆ ಆಗಿದ ತಕ್ಷಣ ಹೇಳ್ತೀನಿ ಗುರುಗಳೇ. ಹೇಳ್ಬೇಕಾದ್ರೆ ಮೈ ತೂಕ ಬರುತ್ತಾ, ಮೈ ನೋವಿರುತ್ತೆ? ಎರಡರಲ್ಲಿ ಯಾವ್ದು ಕಾಣಿಸುತ್ತೆ? ಮೊದ್ಲು ಬರ್ತಾ ಇದ್ರೊಳ, ಇವಾಗ ಬರ್ತಾ ಇಲ್ಲ. ಏನದಕ್ಕೆ ಚೇಂಜಸ್ ಏನು ಗೊತ್ತಾಯ್ತು ನಿಮಗೆ? ಯಾವ ಥರ ಮಾಡ್ಕೊಂಡ್ರಿ? ಚೇಂಜಸ್ ನೀವು ಹೇಳಿದ್ರಲ್ಲ ಗುರುಗಳೇ, ಇಲ್ಲ. ಅಂತೂ ಅದ್ರಲ್ಲಿ ಗೆದ್ದಿದ್ದೀನಿ ಅಂತ ಖುಷಿ ಆಯ್ತಾ? ಖಂಡಿತ. ಓಕೆ. ಈಗ ಒಂದರಲ್ಲಿ ನಾವು ಗೆದ್ದಿದ್ದೀವಿ, ವಿಷಯ ಸತ್ಯ ಅಂತ ಗೊತ್ತಾದ ಮೇಲೆ ಈಗ ಮುಂದುವರೆದ ಭಾಗ ನೀವೇನು ಮಾಡಬೇಕಿತ್ತು? ನೀವೇ ಹೇಳ್ಬೇಕು ಗುರುಗಳೇ. ಎಲ್ಲ ಅಲ್ಲೆಲ್ಲ ನೀವು ನಿಮ್ಮ ಪ್ರಕಾರ ಯೋಚನೆ ಮಾಡಿ, ನಾನು ಹೇಳೋದಲ್ಲ. ಈಗ ನಮಗೆ ಡಾಕ್ಟ್ರು ಏನೋ ಒಂದು ಹೇಳಿದ್ರು, ಚೇಂಜಸ್ ಆಯಿತು, ನಮ್ಗೆ ಆರೋಗ್ಯ ಸುಧಾರಿಸಿದೆ ಅಂತ ಗೊತ್ತಾಯ್ತು. ಈಗ ಮುಂದೆ ಡಾಕ್ಟರ್ ಹತ್ರ ಕೇಳಬೇಕು. ಈಗ ಮೊದಲಿದ್ದಕ್ಕೆ ಈಗ ಚೇಂಜ್ ಆಗಿದ್ದೀನಿ, ಮುಂದಕ್ಕೇನು ದಾರಿ ಅಂತ ಕೇಳೋದು ಇವ್ರ ಕರ್ತವ್ಯ. ಅದನ್ನು ನೀವೇ ಹೇಳಿ ಅಂದ್ರೆ ನಾನೇನು ಹೇಳೋಕ್ಕಾಗತ್ತೆ? ಯಾರು ಕೇಳಬೇಕಿತ್ತು ಹೇಳಿ ಅಮ್ಮ? ನಾವೇ ಕೇಳ್ಬೇಕು. ಯಾಕೆ ಕೇಳಕ್ಕೆ ಇಷ್ಟ ಇಲ್ವಾ, ಟೈಮ್ ಇಲ್ವಾ, ದುಡ್ಡಿಲ್ವಾ, ಏನು? ಏನಿಲ್ಲ ಗುರುಗಳೇ, ಇವಾಗೆಲ್ಲ ಮಾಡ್ಕೋತಾ ಇದ್ದೀನಿ. ತುಂಬಾ ವರ್ಷಗಳಿಂದ ನಿಮ್ ನೋಡ್ತಾ ಇದ್ದೀನಿ, ಅದೇ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನೀವು ಮಾಡ್ಬೇಕಾದ ಕೆಲಸ ಏನ್ ಗೊತ್ತಾ? ಮದ್ವೆ ಆಗ್ಬೇಕು ಇನ್ನೊಂದ್ಸಲ ನಿಮ್ ಯಜಮಾನ್ರನ್ನೇ. ಆಗ್ತೀರಾ? ಖಂಡಿತ. ನೀವು ಯಾವತ್ತು ಹೊಸದಾಗಿ ಮದುವೆ ಮಾಡ್ಕೋತಿರೋ ಅದ್ರ ಚಂದ ಏನ್ ಹೇಳ್ತೀರಾ? ಮದುವೆ ಚಂದ ಎಷ್ಟು ಚೆನ್ನಾಗಿರುತ್ತೆ. ಅವತ್ತು ಮದುವೆ ಹಿಂಗ್ ಮಾಡ್ಕೊಳ್ಳಿಲ್ಲ, ಈಗ ಹಿಂಗ್ ಮಾಡ್ಕೊಂಡಲ್ಲ. ಆ ಸತ್ಯವನ್ನ ತೋರಿಸ್ಕೊಡ್ತೀನಿ. ಫಸ್ಟ್ ಮದುವೆ ಆಗೋದು ಕಲ್ತ್ಕೊಳ್ಳಿ. ನಿಮ್ಗೆ ಎಷ್ಟು ಖುಷಿ ಆಗತ್ತೆ, ನಿಮ್ಮ ಯಜಮಾನ್ರಿಗೆ ಎಷ್ಟು ಖುಷಿ ಆಗತ್ತೆ. ಈ ಜೀವನದಲ್ಲಿ ಬದುಕೋದನ್ನ ಕಲ್ತ್ಕೋಬೇಕು ಅಂದ್ರೆ ಇನ್ನೊಮ್ಮೆ ನೀವು ಮದುವೆ ಆದಮೇಲೆ, ಆ ಮದುವೆ ಆದ್ಮೇಲೆ ಮುಂದಕ್ಕೆ ಯಾವ ರೀತಿ ನೀವು ಮಾಡ್ಕೋಬೇಕು ಈ ಮದುವೆ ವಿಚಾರದಲ್ಲಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಕುಟುಂಬವೇ ಚೆನ್ನಾಗಿರಬೇಕು, ನಿಮ್ಮ ಅಪ್ಪನ ಮನೆಯೂ ಚೆನ್ನಾಗಿರಬೇಕು, ನಿಮ್ಮ ಗಂಡನ ಮನೆಯೂ ಚೆನ್ನಾಗಿರ್ಬೇಕಂದ್ರೆ ನೀವು ಇನ್ನೊಮ್ಮೆ ಮದುವೆ ಆಗೋದಕ್ಕೆ ಪ್ರಯತ್ನವನ್ನ, ಹಂಗಂತ ನಾನು ಹೇಳಿದೆ ಅಂತ ಗಂಡನ ಠಕ್ ಅಂತ ನಾಳೆ ಬೆಳಗಿನೇ ಫೋಟೋ ಮುಂದೆ ಹಾಕಿಸ್ಕೊಂಬಿಡೋದಲ್ಲ. ಮಾಡುವ ಕ್ರಮ, ಮಾಡುವ ಜಾಗ, ಮಾಡುವ ರೀತಿ ನೀತಿ, ಯಾರಿಂದ ಆಗಬೇಕು, ಎಲ್ಲ ಆಗಬೇಕು, ಇದೆಲ್ಲವನ್ನು ತಿಳ್ಕೊಂಡು ಪ್ರಯತ್ನ ಮಾಡೋದೇ ಆದರೆ ಒಂದು ಹಂತಕ್ಕೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀರಾ. ಮಾಡ್ತೀರಾ? ಆದಷ್ಟು ಬೇಗ ಪ್ರಯತ್ನ ಆಗಲಿ, ಒಳ್ಳೇದಾಗಲಿ. ತಿಳ್ಕೊಳ್ಳಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಗಿರಿಜಾ ಅಂತ. ನಮಸ್ತೆ ಮಾ. ನಮಸ್ತೆ ಮಾ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಕ್ಳು ಮದ್ವೆ, ಇಬ್ರು ಮಕ್ಳಿಗೆ ಮದ್ವೆ ಆಗಿಲ್ಲ, ಅವ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ದೊಡ್ಡವನ ಹೆಸರು ಮುಖೇಶ್, ಮಕ ನಕ್ಷತ್ರ ಸಿಂಹ ರಾಶಿ. ಎರಡನೇವನು ಮೂಲ ನಕ್ಷತ್ರ ಯೋಗೇಶ್ ಅಂತ, ಧನುಷ್ ರಾಶಿ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹೇಳಿ ಸರ್. ಯಾರು ಮೊದಲು ಮದುವೆ ಆಗ್ಬೇಕು, ಚಿಕ್ಕವನ್ಗ ದೊಡ್ಡವನ್ಗ? ಇಬ್ರಿಗೂ ಮಾಡ್ಬೇಕು, ಇಬ್ರಿಗೂ ಇನ್ನೂ ಆಗಿಲ್ಲ. ನೋಡ್ತಾ ಇದ್ರೆ ಎಲ್ಲೂ ಮೂಲ ನಕ್ಷತ್ರ ಚಿಕ್ಕವನ ದೊಡ್ಡನ? ಚಿಕ್ಕವನ್ ಮೂಲ ನಕ್ಷತ್ರ. ಅವನಿಗೆ ಎಷ್ಟು ವಯಸ್ಸು? ಒಂದೊಂದೇ ವರ್ಷ, ಅವನಿಗೂ ಇವನಿಗೂ ಒಂದೊಂದೇ ವರ್ಷ. ವಯಸ್ಸು ಪಕ್ಕ ವಯಸ್ಸು ಹೇಳಿ ಎಷ್ಟು ಅಂತ. ಅವನು 88, ದೊಡ್ಡವನು. ಇವನು 89. ವಯಸ್ಸು ಹೇಳಿದ್ರೆ ಇಸ್ವಿ ಹೇಳ್ತೀರಲ್ಲ ತಾಯಿ. ವಯಸ್ಸು ಅವನಿಗೆ 36 37 ನಡೀತಾ ಇದೆ ಚಿಕ್ಕವನಿಗೆ. ದೊಡ್ಡವನಿಗೆ 37 38 ನಡೀತಾ ಇದೆ. ಓಕೆ. ಈಗ ಯಾಕೆ ಹೇಳ್ತೀನಿ ಅಂದ್ರೆ, ಮನೆಯಲ್ಲಿ ದೊಡ್ಡವರಿಗೆ ಮದುವೆ ಮಾಡಬೇಕು, ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ರಿಗೂ ಆಶ್ಚರ್ಯವಾಗದಂತ ವಿಚಾರ ಅಲ್ಲ, ಅದು ಮಾಡುವಂತ ಕ್ರಮ. ಹೌದು ಹೌದು. ಇಲ್ಲಿ ಚಿಕ್ಕವನ್ ಮದುವೆ ಆಗ್ಬೇಕು ಅನ್ನೋದು ಇವ್ರ ರಿಸಲ್ಟ್ ಅಲ್ಲಿ ಇರೋದು. ದೊಡ್ಡವನ್ಗೆ ಆಗಲ್ಲ, ಚಿಕ್ಕವನಿಗೆ ಮೊದಲು ಆಗ್ಬೇಕು. ಆಗಬೇಕು ಅಂದ್ರೆ ಪೂರ್ತಿ ಆಗಲ್ಲ, ಅರ್ಧಂಬರ್ಧ ಆಗಿ ಕಾಂಪ್ಲಿಕೇಟೆಡ್ ಆಗಿ ಒಂದ್ ಕಡೆ ಸ್ಥಗಿತವಾಗಬೇಕು. ಈ ಕಾಂಪ್ಲಿಕೇಟೆಡ್ ನೋಡ್ಕೊಂಡು ದೊಡ್ಡವನ್ ಮದುವೆನೇ ಬೇಡ ನನಗೇನ್ ಹೇಳ್ಬೇಕು. ಇವ್ರದ್ದು ರಿಯಲ್ ಸ್ಟೋರಿ ಇದು. ಹೌದು ಅಮ್ಮ, ನಾನು ಹೇಳಿದ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಅರ್ಥ ಆಗ್ತಾ ಇದೆ. ಯಾಕೆ ನೀವು ಇಷ್ಟೊಂದೆಲ್ಲ ಹಿಂದೆ ಇದ್ದೀರಾ? ಯಾಕೆ ತಿಳ್ಕೋಬಾರ್ದು ಅಂತಾನ, ಇದೆಲ್ಲ ನಂಬಿಕೆ ಇಲ್ಲ ಅಂತಾನ? ಏನ್ ಕಾರಣ? ನಂಬಿಕೆ ಇದೆ ಆದ್ರೆ ನಾವು ಬೇರೆ ಕಡೆ ಎಲ್ಲ ಹೋಗಿ ಕೇಳ್ತಾ ಇದೀವಿ. ನೀವು ಶಾಸ್ತ್ರ ಕೇಳಿದ್ದೀರಾ? ಮೂಲ ನಕ್ಷತ್ರಕ್ಕೆ ಮಗು ಏನಕ್ಕೆ ಹುಟ್ಟದ ಅಂತ ಕೇಳಿ ಫಸ್ಟು. ಶಾಸ್ತ್ರ ಕೇಳೋರ ಹತ್ರ ನೀವು ಪ್ರಶ್ನೆ ಕೇಳಬೇಕಾಗಿರೋದು, ನನ್ನ ವಂಶದಲ್ಲಿ ನನ್ನ ಹೊಟ್ಟೆಯಲ್ಲಿ ಮೂಲ ನಕ್ಷತ್ರದ ಮಗು ಹುಟ್ಟಿದ್ದಕ್ಕೆ ಕಾರಣ ಅದು ದೇವ್ರು ಕೊಟ್ಟ ಅಂತ ಅವ್ರು ಹೇಳ್ಬಿಡ್ತಾರೆ. ಅಲ್ಲೂ ಸುಳ್ಳೆ. ಹೌದು.
ಬರೀ ಸುಳ್ಳು. ಅಲ್ಲೂ ಸುಳ್ಳೆ. ದೇವ್ರು ಕೊಟ್ಟು ಅದಕ್ಕೇನ್ ಮಾಡಕ್ಕಾಗತ್ತೆ ಅಂತ ಅವ್ರು, ಯಾಕಂದ್ರೆ ಅದ್ರ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಅದನ್ನ ನೀವು ಹೌದು, ಬರೀ ಸುಳ್ಳು. ಅಲ್ಲೂ ಸುಳ್ಳೆ. ದೇವ್ರು ಕೊಟ್ಟು ಅದಕ್ಕೇನ್ ಮಾಡಕ್ಕಾಗತ್ತೆ ಅಂತ ಅವ್ರು, ಯಾಕಂದ್ರೆ ಅದ್ರ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಅದನ್ನ ಇವ್ರು ಅವಾಯ್ಡ್ ಮಾಡಿ ತಲೆ ಮೇಲೆ ಹೇಳ್ಬಿಟ್ಟು ಕಳ್ಸ್ಬಿಡ್ತಾರೆ. ಆ ದೇವ್ರು ಕೊಟ್ಟಿದ್ರಿ, ಮಗು ದೇವ್ರು ಕೊಟ್ಟಿದ್ದು ಅಂತ ಹೇಳ್ಬಿಡ್ತಾರೆ ಅಲ್ವಾ. ಸೃಷ್ಟಿ ಮನುಷ್ಯಂದು ಅಲ್ವಾ, ಅದನ್ನ ಹೇಳಲ್ಲ. ದೇವ್ರೇ ಕೊಟ್ಟಂತೆ ಮಗುನ ಕರೆದು ಬಂದು ಓದೋರಿಗೆಲ್ಲ ದೇವ್ರು ಕೊಡೋದಾದ್ರೆ ಎಲ್ರಿಗೂ ದೇವ್ರ ಮಕ್ಳು ಕೊಡ್ಬೋದಲ್ಲ. ಕೆಲವ್ರ ಮಕ್ಳೇ ಇಲ್ಲ, ಮತ್ತೆ ಅವ್ರಿಗೆ ದೇವ್ರೇನ್ ಕೋಪನಾ? ಯಾಕೆ ಈ ಉತ್ತರ ಹೇಳ್ತಾ ಇದ್ದೀನಿ ಅಂದ್ರೆ, ಭಗವಂತ ಎಲ್ಲರಿಗೂ ಮಕ್ಕಳು ಕೊಡೋದಾದ್ರೆ ಮಕ್ಕಳಿಲ್ಲ ಅನ್ನೋರೆಲ್ಲ ಏನ್ ಮಾಡ್ಬೇಕು? ಯಾಕೆ ಆ ಪನಿಷ್ಮೆಂಟ್, ಶಿಕ್ಷೆ ಅವ್ರಿಗೆ? ಇದನ್ನ ತಿಳ್ಕೋಬೇಕು. ಮಕ್ಕಳು ಮಾಡ್ಕೊಳ್ಳೋದು ನಾವು, ದೇವ್ರ ಮೇಲೆ ಯಾಕೆ ಸುಳ್ಳು ಹೇಳೋದು? ಇದನ್ನ ನಾವು ಫಸ್ಟ್ ತಿಳ್ಕೊಳ್ಳೋವರೆಗೂ ಮಕ್ಕಳ ಬಗ್ಗೆ ನಮ್ಗೆ ಏನು ಅರ್ಥ ಆಗಿರಲ್ಲ. 32-33 ವರ್ಷ ಆದ್ರೂ ಮಕ್ಕಳು ಮದುವೆ ಆಗಿಲ್ಲ ಅಂದ್ರೆ ಹುಡುಕೋದಂತೆ. ಇವ್ರು ಏನ್ ಬಿದ್ದು ಹುಡುಕಿದ್ರು, ಬ್ಯಾಟ್ರಿ ಹಾಕೊಂಡು ಅಗಲೆಲ್ಲ ಹುಡುಕಿದ್ರು, ಹೆಣ್ಣು ಸಿಕ್ಕಲ್ಲ. ಸಿಕ್ಕಿದ್ರು ಎಂಗೇಜ್ಮೆಂಟ್ ಆದ್ರೂ ಕಟ್ ಆಗತ್ತೆ, ಏನೇ ಮಾತಾದ್ರೂ ಕಟ್ ಆಗತ್ತೆ. ಎಂಗೇಜ್ಮೆಂಟು, ಮದುವೆ ಅನ್ನೋದು ಕನಸಿನ ಮಾತು. ಅಂದ್ರೆ ಇದು ನೀವು ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದಲ್ಲ. ಮದುವೆ ಆಗ್ಬಹುದು, ಯಾವಾಗಲೂ ಅದಾಗಲ್ಲ ಅಂತ ಪ್ರಶ್ನೆ ಅಲ್ಲ. ಪ್ರತಿಯೊಬ್ಬರಿಗೂ ಭಗವಂತ ಕೊಟ್ಟಿರ್ತಾನೆ. ಆದ್ರೆ ನೀವು ಯೋಚನೆ ಮಾಡಿ 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 ಮಕ್ಕಳೇ ಒಂದ್ ಕಡೆ, ನೀವು ಗಂಡ ಹೆಂಡತಿನೇ ಒಂದ್ ಕಡೆ ಆಗಬೇಕು. ಈ ಸ್ಥಿತಿಗೆ ನಿಮ್ಮ ಮನೆ ಬರುತ್ತೆ. ಯಾಕೆ ಅಂದ್ರೆ ಹಿರಿಯರ ಆಶೀರ್ವಾದ ಇಲ್ಲದೆ ಇರ್ತಕ್ಕಂಥ ನಕ್ಷತ್ರ ಯಾವುದು ಅಂದ್ರೆ ಇವ್ರದೇ. ಅಂದ್ರೆ ಮಿಕ್ತವ್ರದೆಲ್ಲ ಇದೆ ಅಂತಲ್ಲ. ಅಮ್ಮ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಗುರುಜಿ. ನಿಮ್ಮ ಮನೆಯಲ್ಲಿ ನಿಜಕ್ಕೂ ಹೇಳ್ಬೇಕಾದ್ರೆ ಮೂಲಾ ನಕ್ಷತ್ರ ಅಂತಕ್ಕಂಥದ್ದು, ನಿಮ್ ತಂದೆ ಏನ್ ಮಾಡ್ತಾರೆ? ನಮ್ ತಂದೆ ಇಲ್ಲ, ತೀರ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಏನ್ ಮಾಡ್ತಿದ್ರು? ಅವ್ರು ವ್ಯಾಪಾರ ಮಾಡ್ತಾ ಇದ್ರು. ಜಮೀನ್ ಎಷ್ಟಿದೆ ಅವ್ರಿಗೆ, ನಿಮ್ಮ ಅಪ್ಪನಿಗೆ? ಇಲ್ಲ, ಅವಾಗ್ಲೇ ಅವರೆಲ್ಲ ಮಾರ್ಕೊಂಡ್ಬಿಟ್ರು. ಸರಿ, ಎಷ್ಟಿತ್ತು ಮೊದ್ಲು? ಏನ್ 1-2 ಎಕರೆ ಇತ್ತು ಅನ್ಸುತ್ತೆ. ನಾವ್ ಚಿಕ್ಕ ವಯಸ್ಸಿದ್ದಾಗ್ಲೇ ಮಾರ್ಕೊಂಡ್ಬಿಟ್ರು ಅವ್ರು. ಓಕೆ. ಅದು ನಿಮ್ಮ ತಂದೆ ಸಂಪಾದನೆ ಮಾಡಿದ್ದ ಅಥವಾ ಬೇರೆ ತಾತ ಮಾಡಿದ್ದ? ತಾತಂದು. ಓಕೆ. ಈಗ ನಿಮ್ ತಂದೆಯವರು ಸತ್ಯ ಎಷ್ಟು ವರ್ಷ ಆಯ್ತು? ಅವರು ಏನೋ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು ಅಂತಾರೆ. ಅವ್ರು ನಾವು ನೋಡಿಲ್ಲ, ಬಾಡಿನೇ ನೋಡಿಲ್ಲ. ಅವರು ಕಂಪ್ಲೇಂಟ್ ಕೊಟ್ರು, ಏನು ಇದಿಲ್ಲ ಸರ್. ಅಂದ್ರೆ ಒಂದ್ ರೀತಿ ಸಾವೇ ಒಂಥರ ನಿಗೂಢ. ನಿಮ್ ಗಂಡ ತಮ್ಮ ಎಷ್ಟು? ಇಬ್ರು ತಮ್ಮಂದಿರು. ಅವ್ರದ್ದು ಮದ್ವೆ ಆಯ್ತಾ? ಆಗಿದೆ, ಅವ್ರದೆಲ್ಲ ಅವಾಗ್ಲೇ ಆಗಿ ಅವ್ರ ಮಕ್ಳದು ಮದ್ವೆ ಆಗಿದೆ. ಓಕೆ. ಅವರ ಜೀವನ, ಕುಟುಂಬದ ಜೀವನ ನೋಡಿದ್ರೆ ಖುಷಿಯಾಗಿ ನೆಮ್ಮದಿಯಾಗಿದ್ದಾರೆ ಅನ್ಸುತ್ತಾ? ಹೆಂಗೋ ಹೇಳ್ಕೊಂಡ್ ಪಡ್ಕೊಂಡು ಹೋಗ್ತಾ ಇದಾರೆ ಅನ್ಸುತ್ತಾ? ಇಲ್ಲ, ಖುಷಿಯಾಗಿದ್ದಾರೆ. ಆರೋಗ್ಯಕ್ಕೆ ಚೆನ್ನಾಗಿದ್ದಾರೆ? ಚೆನ್ನಾಗಿದೆ. ಓಕೆ. ಈಗ ನಿಮ್ಮ ಯಜಮಾನರಿಗೆ ಸಂಬಂಧಪಟ್ಟಂತ ತಂದೆ ತಾಯಿ? ಅವರು ತೀರ್ಕೊಂಬಿಟ್ಟಿದ್ದಾರೆ. ನಮ್ಮ ಯಜಮಾನರು ತೀರ್ಕೊಂಬಿಟ್ರಿ, ಈಗ 1.5 ವರ್ಷ ಆಯ್ತು. ಏನಾಗಿತ್ತು ಯಜಮಾನರಿಗೆ? ಅವ್ರು ಶುಗರ್ ಎಲ್ಲ ಇತ್ತು, ಮಾತ್ರೆಗಳು, ಮೆಡಿಸಿನ್ ಏನು ತಗೊಳ್ತಿರ್ಲಿಲ್ಲ. ಅವರು ಕೇರ್ಲೆಸ್ ಮಾಡ್ಕೊಂಡ್ ಬಂದ್ಬಿಟ್ರು. ಎಷ್ಟು ವಯಸ್ಸು ಅಂದ್ರೆ ನಿಮ್ಮ ಮದುವೆ ಆದ್ಮೇಲೆ ಎಷ್ಟು ವರ್ಷ ನಿಮ್ಮ ದಾಂಪತ್ಯ ಇತ್ತು? 37ನೇ ವರ್ಷ, 37ನೇ ವರ್ಷಕ್ಕೆ ಬಿದ್ದಾಗ ಅವ್ರು ತೀರ್ಕೊಂಡ್ಬಿಟ್ರು. ಸೊ ಮದುವೆ ದಾಂಪತ್ಯ ಇಷ್ಟು ಬೇಗ ಕಟ್ಟಾಯ್ತು ಅಂತ ಬೇಜಾರಾಗ್ಲಿಲ್ವಾ ನಿಮ್ಗೆ? ಆಯ್ತು, ಆಗಿದೆ. ಈಗಲೂ ನೆನ್ಸ್ಕೊಳ್ತೀನಿ, ಆಗ್ತಾ ಇದೆ. ಮತ್ತೆ ಯಾಕೆ ತಿಳ್ಕೊಳ್ಳಿಲ್ಲ ನೀವು? ಸುಮ್ಮನೆ ಇದ್ದೀರಾ, ಮಕ್ಕಳದು ಹಿಂಗಾಯ್ತು, ನನ್ನದು ಹಿಂಗಾಯ್ತು ಅಂದ ಮೇಲೆ ಇದಕ್ಕೆ ಕಾರಣ ತಿಳಿಬೇಕಲ್ವಾ? ನಾಳೆ ಬೆಳಿಗ್ಗೆ ನೀವು ಮಕ್ಕಳಿಗೆ ಮದುವೆ ಮಾಡೋ ಪ್ರಯತ್ನ ಪಟ್ಟರು ಕೂಡ ನೀವೇನು ಅನುಭವಿಸಿದ್ದೀರೋ ಅದೇ ಮಕ್ಕಳಿಗೂ ಜೆರಾಕ್ಸ್ ಆಗಿ ನಿಂತಿರುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಬರೀ ಮದುವೆ ಆಗ್ಲಿಲ್ಲ ಅನ್ನೋದು ಒಂದು ಇಟ್ಕೊಂಡು, ಹೆಣ್ಣು ಸೆಟ್ ಆಗ್ತಾ ಇಲ್ಲ ಅಂತ ಇನ್ನೊಂದು ಇಟ್ಕೊಂಡು ನೀವು ಅನುಭವಿಸೋದು ಹೆಂಗೆ ಅಂದ್ರೆ ಇನ್ನೂ ಮುಂದಕ್ಕೆ ಸಮಸ್ಯೆ ಎಲ್ಲ ನೀವೇ ಸಿಕ್ಕಾಕೊಂಡಂಗೆ ಆಗತ್ತೆ. ಒಂದು, ನಿಮ್ಮ ವಾಸದ ಮನೆ ಎಷ್ಟು ವರ್ಷದ್ದು? ಆಯ್ತು, 20 ವರ್ಷ ಆಯ್ತು ಸರ್. ಕಟ್ಸಿದ್ಯಾರು ನಿಮ್ಮ ಯಜಮಾನ್ರಾ? ಹೌದು. ಓಕೆ. ಅಲ್ಲಿ ನಿಮ್ಮ ಮನೆಯಲ್ಲಿ ಹರಳಿ ಸಸಿ ಹುಟ್ಟಿದ್ದು ನೋಡಿದ್ರಾ? ಇಲ್ಲ, ನಾವು ಯಾರು ನೋಡಿಲ್ಲ. ಮೇಲೆ ಟ್ಯಾಂಕ್ ಹತ್ರ ಹೋಗಿ ನೋಡಿದ್ದೀರಾ? ಅಲ್ಲೂ ಯಾವ್ದು ಇಲ್ಲ, ತುಂಬಾ ಮೇಲೆ ಏನು ಇಲ್ಲ ಆ ತರ ಎಲ್ಲ. ಅಲ್ಲಲ್ಲ, ಒಂದ್ ನಿಮಿಷ. ಕಾಂಪೌಂಡಲ್ಲಾಗ್ಲಿ ತುಳಸಿ ಗಿಡದಲ್ಲಾಗ್ಲಿ ನಿಮ್ಮ ಮನೆಯಲ್ಲಿ ನಿಂತ್ಕೊಂಡ್ರೆ ಅರಳಿ ಸಸಿ ಹುಟ್ಟಿದ್ದು, ಕಿತ್ತಾಕಿದ್ದು ಇತ್ತು, ನೋಡಿದ್ದು ಅಂತ ಗೊತ್ತಾಗಿದ್ಯಾ ಅಂತ ಕೇಳ್ತೀನಿ. ಅರಳಿ ಸಸಿ ಮನೆ ಮುಂದೆ ಇತ್ತು, ಮೋರಿ ಇತ್ತು. ನಮ್ಮ ಮನೆ ಮುಂದೆ ಮೋರಿ ಇದೆ, ಅಲ್ಲಿ ಬೆಳೆದಿತ್ತು. ಯಾರು ತೆಗ್ದಿದ್ದು? ಅದು ನಾವೇ, ಯಾರೋ ಇರಬಾರ್ದು ಅಂದ್ರೆ ಅದಕ್ಕೆ ಸಣ್ಣದಾಗಿತ್ತು, ಚಿಕ್ಕದಾಗಿದ್ದಾಗಲೇ ತೆಗೆದ್ಬಿಡಿ ಅಂದ್ರು, ತೆಗೆದ್ಬಿಟ್ವಿ. ನೋಡಿ, ನೀವು ಮನೆ ಬಿಟ್ಟು ಹೋಗಿ ಅಂತ ಅದು ಗುರ್ತು ಕೊಟ್ಟಿದ್ದು. ನೀವು ಮನೆ ಬಿಟ್ಟು ಹೋಗಿ, ಮನೆ ನಿಮಗಲ್ಲ, ಮುಂದೆ ಹೋಗ್ತೀರಾ ಅಥವಾ ಮರ ಜೋರಾಗಿ ಬೆಳೆದು ಈ ಮನೆ ಬಿಡಿಸ್ಲಾ ಅಂತ ಚಾಲೆಂಜ್ ಆಗಿ ಬಂತು ಸೊಸಿ. ಮೂಲಾ ನಕ್ಷತ್ರದ ಮಗು ಯಾರ ವಂಶದಲ್ಲಿ, ಯಾರ ಮನೆಯಲ್ಲಿರುತ್ತೋ ಅವರ ಮನೆಯಲ್ಲಿ ಹುಟ್ಟುತ್ತೆ. ಹರಳಿ ವೃಕ್ಷ. ಆದರೂ ನಮ್ಮ ಜನಗಳು ಎಂತ ಮಂಡು ಅಂದ್ರೆ ಕಿತ್ತಾಕೋದು, ಆಸಿಡ್ ಹಾಕೋದು, ಯಾರ ಕಲ್ಲೋ ಕಿತ್ತಾಕ್ಸೋದು. ಹೆಂಗ್ರಿ? ಇದಕ್ಕೆ ಅರ್ಥ ಏನು? ಹಾರ್ಟ್ ಅಟ್ಯಾಕ್ ಆಗ್ಬೋದಾ? ಶುಗರ್ ಬರ್ಬೋದಾ?
ಕ್ಯಾನ್ಸರ್ ಬರಬಹುದಾ? ಯಾರ ಮನೆಯಲ್ಲಿ ಅರಳಿ ಸಸಿ ಕಿತ್ತಾಕ್ತಾರೆ, ಕೈ ಹಾಕ್ತಾರೆ, ಕಟ್ಟಿಟ್ಟ ಬುತ್ತಿ, ರಕ್ತಕ್ಕೆ ಸಂಬಂಧಪಟ್ಟಂತ ನಿವಾರಣೆ ಆಗದೇ ಇರತಕ್ಕಂಥ ದೊಡ್ಡ ಕಾಯಿಲೆಗೆ ತುತ್ತಾಗುವಂತ ವಂಶ ಆಗತ್ತೆ. ಹರಳಿ ವೃಕ್ಷ ಸಂಸಾರ ವೃಕ್ಷ ಅಂತಾರೆ. ಹರಳಿ ವೃಕ್ಷದ ಹೆಸರೇನು? ಸಂಸಾರದ ವೃಕ್ಷ. ಅಂದ್ರೆ ಅರ್ಥ ಏನು? ಯಾರ ಕುಟುಂಬದಲ್ಲಿ ಈ ಸಮಸ್ಯೆಯಲ್ಲಿ ಸಂಸಾರಗಳು ನೆಮ್ಮದಿ ಇಲ್ಲದೆ ಗಂಡನ್ ಕಳ್ಕೊಳ್ಳೋದು, ಮದುವೆ ಆಗದೆ ಇರೋದು, ಬೇಗ ಕಳ್ಕೊಂಡ್ಬಿಡೋದು, ದಾಂಪತ್ಯವನ್ನು ಸುಖವನ್ನೇ ಅನುಭವಿಸ್ತೇ ಇರೋದು, ಒಡದಾಟ ಬಡದಾಟ ಆಡಿರ್ತಕ್ಕಂಥ ವಂಶಕ್ಕೆ ಅರಳಿ ಸಸಿ ಬಂದು ತೋರಿಸುತ್ತೆ ನಿಮ್ಮ ಕುಟುಂಬದ ಸತ್ಯ ತಿಳ್ಕೊಳ್ರೋ ಮೂರ್ಖರ ಅಂತ. ಗ್ರಹಗಳಲ್ಲಿ ಇದಕ್ಕೆ ಗುರುಗ್ರಹ ಅಂತ ಹೇಳ್ತಾರೆ. ಶಾಸ್ತ್ರ ಹೇಳೋ ಜ್ಯೋತಿಷಿಗಳಿಗೆ ಇದನ್ನ ಗುರುಗ್ರಹ ಅರಳಿ ವೃಕ್ಷ ಅಂತಾರೆ. ಸಮಸ್ಯೆ ಬಂದ್ರೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂದ್ರೆ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾರೆ. ಅಂತ ಸತ್ಯವಾದ ವೃಕ್ಷ ನಿಮ್ಮ ಮನೆಯಲ್ಲಿ ಗೋಡೆ ಮೇಲೆ, ಟ್ಯಾಂಕ್ ಅಲ್ಲಿ, ಮೋರಿಯಲ್ಲಿ, ತುಳಸಿ ಗಿಡದಲ್ಲಿ ಬಂದಿದೆ ಅಂದ್ರೆ ನೀವು ಮನೆಯಲ್ಲಿ ಇರಬೇಡಿ, ಹೋಗಿ ಕುಟುಂಬ ಛಿದ್ರ ಆಗತ್ತೆ, ಹೊಡೆದೋಗತ್ತೆ. ಇದರ ಸಿಂಬಲ್ ತೋರಿಸೋದಕ್ಕೆ ಬಂದಿದೆ ಅಂದ್ರೆ ಅದನ್ನೂ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಎಲ್ಲಿಂದ ನಮ್ಗೆ ಏಳಿಗೆ ಆಗತ್ತೆ, ನೆಮ್ಮದಿ ಬರುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಮನೆ ಹೊರಗೋದ್ರೆ ಯಾವಾಗ ಬರಲಿಲ್ಲ ಇನ್ನು ಅಂತ ಯೋಚನೆ, ಮನೆಗೆ ಬಂದ್ರೆ ಏನ್ ರಾಮಾಯಣ ಆಗೋತ್ತು ಅಂತ ಇನ್ನೊಂದು ಯೋಚನೆ. ಯಾವ ರೀತಿ ಬದುಕೋದು? ಯಾರಿಗೇನು ಅನ್ಯಾಯ ಮಾಡಿದೀವಿ? ಮಾಡಿಲ್ಲ. ಮತ್ತೆ ಈ ಸಮಸ್ಯೆ ಪ್ರತಿ ಕುಟುಂಬದವ್ರು ಯಾಕೆ ಅನುಭವಿಸ್ಬೇಕು? ಅಮ್ಮ, ಈ ಪ್ರಶ್ನೆ ನಿನ್ಗೆ ಅನ್ನಿಸ್ತಿಲ್ವಾ? ಇಲ್ಲ ಸರ್, ನಂಗೇನು ಅರ್ಥನೇ ಆಗ್ತಿಲ್ಲ. ನನಗೆ ಬೇಜಾರಾಗ್ತಿದೆ ತುಂಬಾ. ಯಾಕೆ ನಾನು ಹೇಳಿದ್ ಬೇಜಾರಾಗ್ತಾ ಇದೆಯಾ? ನೀವ್ ಹೇಳಿದ್ ಬೇಜಾರಲ್ಲ, ಆದ್ರೆ ನಾನು ಯಾರು ತೆಗೆದು ಬಿಡು ಅಂದ್ರಲ್ಲ, ಅದಕ್ಕೆ ತೆಗೆದ್ಬಿಟ್ಟು ಅದಕ್ಕೆ ಬೇಜಾರ. ಓಕೆ, ಈಗ ಆಯ್ತು, ತಪ್ಪು ಸತ್ಯ ಎಲ್ಲ ಗೊತ್ತಾಯ್ತಲ್ವ, ಅದು ಯೋಚನೆ ಮಾಡ್ಬಿಡಿ. ವಿಷಯ ಗೊತ್ತಾಯ್ತಲ್ಲ ಅಂತ ಖುಷಿ ಪಡಿ. ಆಮೇಲೆ ಅದಕ್ಕೆ ಏನ್ ಮಾಡ್ಕೋಬೇಕು? ಅಲ್ಲ, ಒಂದ್ ನಿಮಿಷ ಅದನ್ನೇ ಹೇಳ್ತೀನಿ. ಈಗ ನೀವು ಮನುಷ್ಯ ತಪ್ಪು ಮಾಡೋದು ಸಹಜ, ಯಾರು ಮಾಡಲ್ಲ ಅಂತಿಲ್ಲ, ನಾನು ಸೇರಿ. ಆದ್ರೆ ನಾವು ತಪ್ಪು ಮಾಡಿದ್ರೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ವ್ಯತ್ಯಾಸ ಬೇರೆಯವ್ರಿಗೂ ನಮಗೂ ಇಷ್ಟೇ. ಹೌದು. ಡಾಕ್ಟರ್ಗೆ ಜ್ವರ ಬರಲ್ವಾ? ಬರುತ್ತೆ. ಏನಮ್ಮ? ಹೌದು, ಬರುತ್ತೆ. ಆದ್ರೆ ಸಮಸ್ಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದ್ರೆ ಅದನ್ನ ನಿಭಾಯಿಸೋ ಶಕ್ತಿ ನಮ್ಗೆ ಗೊತ್ತಿದ್ದಾಗ ಭಯ ಆಗಲ್ಲ, ಕಷ್ಟ ಅನ್ಸಲ್ಲ, ದುಃಖ ಬರಲ್ಲ. ನಿಭಾಯಿಸೋದು ಗೊತ್ತಿಲ್ಲದಿದ್ದಾಗ ಮನುಷ್ಯನಿಗೆ ಭಯ ಬರುತ್ತೆ. ಹಾಗಾಗಿ ನೀವು ಮಾಡ್ಬೇಕಾದ ಕೆಲಸ, ಫಸ್ಟು ಹುಡುಗಿ ಹುಡುಕಕ್ಕೆ ಹೋಗ್ಬೇಡಿ, ಮದುವೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಯಜಮಾನರಿಗೆ ಆಗಿರತಕ್ಕಂತಹ ಅಕಾಲಿಕ ಮರಣವನ್ನ, ಅಷ್ಟು ವಯಸ್ಸಿಗೆ ಸತ್ತಿರತಕ್ಕಂಥದ್ದಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡುವಂಥದ್ದನ್ನ ನೀವು ನಿಮ್ಮ ದೊಡ್ಡ ಮಗನ ಕೈಯಲ್ಲಿ ಮಾಡಿಸಿದಾಗ ನಿಮ್ಮ ಅಪ್ಪನ ಮನೆ ಪ್ಲಸ್ ನಿಮ್ಮ ಗಂಡನ ಮನೆಯಲ್ಲಿ ಇರ್ತಕ್ಕಂತಹ ಸತ್ಯ ನಿಮಗೆ ಅಕೌಂಟ್ ಓಪನ್ ಆಗತ್ತೆ. ಅಮ್ಮ, ಅರ್ಥ ಆಯ್ತಾ? ಅಲ್ಲ, ಅದೇ ಎಲ್ಲ ಮಾಡ್ತಿದೀವಿ ಸರ್, ದೊಡ್ಡ ಮಗನ ಕೈಲಿ ಎಲ್ಲ ಮಾಡ್ತಿದೀವಿ ನಾವು. ಎಲ್ಲಿ ಮಾಡ್ಸಿದ್ರಿ? ಮನೆಯಲ್ಲೇ ಮಾಡ್ತಿದ್ವಿ, ಮನೆಯಲ್ಲೇ ಮಾಡ್ತಿದೀವಿ. ಸರಿನಾ? ಇದು ಮಾಡಿದ್ದು ಮನೆಯಲ್ಲಿ ಮಾಡ್ಬೋದಾ? ನಮ್ಮ ಮನೆಯಲ್ಲ ಅದೇ ತರನೇ ಮೊದ್ಲಿಂದ ಮಾಡ್ಕೊಂಡ್ಬಂದಿರೋದು. ದೊಡ್ಡವರೆಲ್ಲ ಮದ್ದಿಂದ ಮಾಡ್ಕೊಂಡು ಬಂದಿರೋದಕ್ಕೆ ಮೂಲ ನಕ್ಷತ್ರ ಮಗು ಬಂದಿರೋದು. ನಿಮ್ಮ ಅಪ್ಪನ ಮನೆಯಲ್ಲಿ, ನಿಮ್ಮ ಗಂಡನ ಮನೆಯಲ್ಲಿ ಈ ಕರ್ಮ ಮಾಡಿರೋದಕ್ಕೇನೆ ಮನೇಲಿ ಮಾಡ್ಕೊಂಡು ಎಡೆ ಹಾಕೊಂಡು ಕುಟುಂಬ ಎಲ್ಲ ನಿಂತಿದೆ ಸ್ಥಗಿತವಾಗಿ. ಹೆಂಗ ಮಾರ್ತಾ? ಮೊದ್ಲಿಂದ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಗೊತ್ತಿದ ಮೇಲೆ ನಿಮ್ಮ ಯಜಮಾನ್ರು ಯಾಕೆ ಹೋಗ್ಬೇಕಿತ್ತು? ಅಲ್ಲ, ಮನುಷ್ಯ ಸಾಯ್ಬಾರ್ದು ಅಂತಲ್ಲ, ವಯಸ್ಸು ಇರತ್ತೆ. ದಾಂಪತ್ಯ ಎಷ್ಟು ವಯಸ್ಸಿರಬೇಕು? 106 ವರ್ಷ ಬಾಳಿ ಬದುಕಿ ಅಂತ ಮದುವೆ ಆಗೋದು. 20 ವರ್ಷ, 25 ವರ್ಷ, 15 ವರ್ಷ, 1 ವರ್ಷ, 2 ತಿಂಗಳಿಗೆಲ್ಲ ಹೋಗ್ಬಿಟ್ರೆ ಅದನ್ನು ತಿಳ್ಕೊಳ್ದೆ ನೀವು ಹಂಗೆ ಎಳ್ಕೊಂಡು ಹೋದ್ರೆ ನಾವು ಮಾಡೋದೇ ಸರಿ ಅಂತ ಅನ್ಕೊಳ್ಳೋದು. ಯಾದ್ರೆ ಯಾಕೆ ಈ ಸಮಸ್ಯೆ? ಮಕ್ಕಳು 32 ಮದುವೆ ಆಗಿಲ್ಲ. ಹಂಗಾದ್ರೆ ನೀವು ಕೇಳಿ ಅದಕ್ಕೆ ಉತ್ತರನ ಹೇಳಿ. ಯಾರಾದ್ರೂ ತಿಥಿ ಮಾಡಿಸ್ದವ್ರಿಗೆ ಕೇಳಿ, ಅಥವಾ ನಿಮ್ಮ ಅಪ್ಪ ಅಮ್ಮನ ಕೇಳಿ, ಅಥವಾ ಎಲ್ಲೇ ಹೋಗಿ ಕೇಳಿ. ನೀವು 32 ಆದ್ರೂ ಮದುವೆ ಯಾಕಾಗಿಲ್ಲ? ಹೆಣ್ಣು ಸೆಟ್ ಆಗಿಲ್ಲ, ಸೆಕೆಂಡ್ರಿ. ಹೆಣ್ಣು ಸರಿ ಇಲ್ಲ, ಸೆಕೆಂಡ್ರಿ. ನನ್ನ ಮಗ ಒಪ್ತಾ ಇಲ್ಲ, ಸೆಕೆಂಡ್ರಿ. ಇದೆಲ್ಲವೂ ಕಾರಣ ಮದುವೆ ಯಾಕೆ ಸೆಟ್ ಆಗ್ತಾ ಇಲ್ಲ ಅನ್ನೋದು ಒಂದೇ. ಇಷ್ಟಕ್ಕೆಲ್ಲ ಇದಕ್ಕೆ ನೀವು ಮಾಡಬೇಕಾದ ಕೆಲಸ ಎಷ್ಟೇ, ನೀವು ಮನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂಪ್ರದಾಯ ಯಾವ ದಿನ ಎಲ್ಲಿ ಮಾಡಬೇಕು, ಫಸ್ಟ್ ಎಲ್ಲಿ ಮಾಡಬೇಕಿತ್ತು? ನದಿಗಳ ಸಮೂಹದಲ್ಲಿ ಮಾಡಿ ಮನೆಗೆ ಬಂದು ಶುಭ ಮಾಡಬೇಕಿತ್ತು. ನೀವೆಲ್ಲ ಹೋಲ್ಸರಾಗಿ ಮನೇಲಿ ಫೋಟೋ ಇಟ್ಬಿಟ್ಟು, ಹಾರ ಹಾಕ್ಬಿಟ್ಟು, ದಬ್ಬಲ್ ಹಾಕ್ಬಿಟ್ಟು. ಅಲ್ಲೂ ಮಾಡ್ಕೊಂಡ್ಬಂದಿದ್ದಾರೆ, ಅಲ್ಲೂ ಶ್ರೀರಂಗಪಟ್ಟಣದೊಳಗೆ ಅಲ್ಲೂ ಮಾಡ್ಕೊಂಡ್ಬಂದಿದ್ದಾರೆ. ನಿಮ್ಮ ಯಜಮಾನರು ಸತ್ತಿರ್ತಕ್ಕಂಥ ಯಾವ ಕ್ರಮಕ್ಕೆ ನೀವು ಶ್ರಾದ್ದ ಮಾಡಿದ್ರಿ ಹೇಳಿ ಅಂತ ಕೇಳ್ತಾ ಇದ್ದೀನಲ್ಲ, ಅದಕ್ಕೆ ಆ ದಾಖಲಾತಿ ಬೇಕು. ಶ್ರೀರಂಗಪಟ್ಟಣಕ್ಕೆ ಹೋದ್ರಿ ಸರಿ, ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ನಿಮ್ಮ ಯಜಮಾನರು ಹೋಗಿರ್ತಕ್ಕಂಥ ಯಾವ ಆಧಾರಕ್ಕೆ ಶ್ರಾದ್ದ ಮಾಡಿದ್ರಿ? ತಿಥಿಗ, ನಕ್ಷತ್ರಕ, ವಾರಕ, ಡೇಟ್ಗ, ಯಾವ್ದಕ್ ಮಾಡಿದ್ರಿ? ಅದೇ 11 ದಿವಸದ ಕಾರ್ಯಕ್ಕೆ ಮಾಡಿದ್ವಿ. ಅದ ಹಂಗ್ ಬರಲ್ಲ ತಾಯಿ. ನಿಮ್ಮ ಯಜಮಾನರು ಹೋಗಿರ್ತಕ್ಕಂಥದ್ದು ತಿಥಿ ಅಂತಕ್ಕಂಥದ್ದು ಮಾಡ್ತಾರಲ್ಲಮ್ಮ ಸತ್ತವ್ರಿಗೆ.
ತಿಥಿಯಲ್ಲಿ ಸತ್ತ ದಿನದ ತಿಥಿ ಏನಿತ್ತು ಆ ತಿಥಿಗೆ ತಿಥಿಯನ್ನು ಮಾಡುವುದೇ ಸಂಪ್ರದಾಯದ ಶ್ರಾದ್ದ. ಎಲ್ಲಿಂದ ಎಲ್ಲಿ ಕೊಡ್ತಿರ್ರಿ? ಯಾರಿಗೋ ಹೊಟ್ಟೆ ಹೆಸರು ಯಾರಿಗೋ ಊಟ ಹಾಕ್ಬಿಟ್ರೆ ಅದೇಂಗೆ ಶ್ರಾದ್ದ ಆಯಿತು? ಯೋಚನೆ ಮಾಡಿ ಸ್ವಲ್ಪ. ಖರ್ಚು ಮಾಡಿ ಆಯಿತು, ಅವ್ರು ಕೊಟ್ಟಾಯಿತು, ಬ್ಯಾಗು ಜೇಬು ತುಂಬ ಆಯಿತು, ನಿಮ್ಮ ಕತೆ ಏನು? ಯಾರಿಗೂ ಶ್ರದ್ಧೆ ಇಲ್ಲ, ಮಾಡಿಸೋವರೆಗೂ ಶ್ರದ್ಧೆ ಇಲ್ಲ, ಮಾಡುವವರಿಗೆ ಗೊತ್ತೇ ಇಲ್ಲ. ನಾವು ಮಾಡ್ತಾ ಇದ್ದೀವಿ ಅಂದರೆ ಮತ್ತೆ ಯಾಕೆ ಫೇಲ್ ಆಗ್ತಾ ಇದ್ದೀರಾ? ರಾತ್ರಿ ಆಗಲೂ ಓದ್ತೀವಿ ಸ್ವಾಮಿ, ಮತ್ತೆ ಎಕ್ಸಾಮ್ ಯಾಕೆ ಪಾಸ್ ಆಗಲಿಲ್ಲ? ಇದನ್ನು ನೀವುಗಳೇ ಹಾಕ್ಕೊಳ್ಳಿ, ನಾನು ಹೇಳೋದಲ್ಲ, ನೀವೇ ಅನ್ಕೋಬೇಕು. ಓದ್ತಾ ಇದ್ದೀನಿ ಯಾಕೆ ಪಾಸ್ ಆಗ್ತಾ ಇಲ್ಲ, ಎಲ್ಲ ಮಾಡಿದ್ದೀನಿ ಯಾಕೆ ಸರಿ ಹೋಗ್ತಾ ಇಲ್ಲ ಅಂದರೆ ನೀವು ತಿಳ್ಕೊಂಡಿರೋದು ಮಾಡೋದು ಸರಿ ಇಲ್ಲ. ಮಾಡೋರ್ನ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಕಾರ್ಯಕ್ರಮ ಒಂದು ಮಾಡಿರ್ತಾರೆ, ನಾಳೆ ಕಾರ್ಯಕ್ರಮ ಅವ್ರಿಗೆ ಬೇಕು. ಈಗ ಒಳ್ಳೇದಾಗ್ಲಿ ಬಿಡ್ಡಾಗ್ಲಿ ನಾಳೆ ಕಾರ್ಯಕ್ರಮ ಫಿಕ್ಸ್ ಮಾಡ್ತಾರೆ. ಯಾರಿಗೆ? ಅವ್ರಿಗೆ ಬಿಸ್ನೆಸ್ ಆಯ್ತು. ಇವ್ರ ಕತೆ ಏನು? ಹೌದು, ಇದು ನಡೀತಾ ಇರತಕ್ಕಂಥ ಅವ್ಯವಹಾರ. ಒಬ್ಬರು ಬದುಕಲಿಕ್ಕೋಸ್ಕರವಾಗಿ ಇದು ನಡೀತಾ ಇರತಕ್ಕಂಥ ಒಂದು ಮೀಟಿಂಗ್ ಪ್ಲಾನ್. ಈಗ ಇದನ್ನು ಯಾರಿಗೂ ನಾವು ಬುದ್ಧಿ ಹೇಳೋಕ್ಕಾಗಲ್ಲ, ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೀವುಗಳು ತಿಳ್ಕೋಬೇಕು ಯಾವ ರೀತಿ ಶ್ರಾದ್ದವನ್ನು ಮಾಡುವುದರಿಂದ ಕುಟುಂಬಕ್ಕೆ ಒಳ್ಳೇದಾಗತ್ತೆ. ಎಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ. ಯೋಚನೆ ಮಾಡೋದಲ್ಲ, ಭಯ ಬೀಳೋದಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿಮಗೆ ಮದುವೆ ಆಗದೇ ಇರೋದು ತುಂಬ ಒಳ್ಳೇದಾಯಿತು. ಮೂಲಾ ನಕ್ಷತ್ರದಲ್ಲಿ ಇರಬೇಕಾದ್ರೆ ಜೊತೆಯಲ್ಲಿ ಹುಟ್ಟಿದವರು ಏಳಿಗೆ ಆಗಲ್ಲ. ಒಂದು ಮಗು ಹುಟ್ಟಿದ್ರೆ, ಹೆಣ್ಣಾಗ್ಲಿ ಗಂಡಾಗ್ಲಿ, ಒಂದು ಮೂಲ ಮನೆಯಾಗಿ ಬಂದರೆ ಜೊತೆಯಲ್ಲಿ ಹುಟ್ಟಿದವ್ರಿಗೂ ಯೋಗ ಇರಲ್ಲ, ಅಂದರೆ ಬದುಕುವ ಯೋಗಗಳು ಇರಲ್ಲ. ಇವರು ಮುಂದಕ್ಕೆ ಹೋಗಲ್ಲ, ಬೇರೆಯವ್ರನ್ನೂ ಮುಂದಕ್ಕೆ ಹೋಗಿ ಬಿಡಲ್ಲ. ಇದು ಒಂದು ಬಂಧನವಾಗಿರ್ತಕ್ಕಂಥ ಒಂದು ಸರ್ಕಲ್ ಆಗತ್ತೆ. ಈಗ ಪಾಪ ನೀವು ಗಂಡನ ವಿಚಾರದಲ್ಲೂ ಯೋಚನೆ ಮಾಡಿ, ಮಕ್ಕಳ ವಿಚಾರದಲ್ಲೂ ಯೋಚನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಆದರೆ ಅದು ಮಾಡೋಕ್ಕೂ ನಿಮ್ಗೆ ಅವಕಾಶ ಆಗಲ್ಲ. ಆಂಜನೇಯನ ಮೊರೆ ಹೋಗಬೇಕು. ಆಂಜನೇಯನಿಗೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಒಂದು 5 ದಿನ ಸೇವೆ ಮಾಡಬೇಕು ದೇವಸ್ಥಾನದಲ್ಲಿ. ಆಮೇಲೆ ನಿಮಗೆ ಸಿಕ್ಕತ್ತೆ ದಾರಿ. ತಿಳ್ಕೊಳ್ಳಿ, ಒಳ್ಳೇದಾಗಲಿ ತಾಯಿ. ಅರ್ಥ ಆಯ್ತಾ? ಮಾಡಿ, ನೆಮ್ಮದಿಯಾಗಿರಿ, ಯೋಚನೆ ಮಾಡಬೇಡಿ, ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನೀವಾಗ್ಲೇ ಸಂಕಷ್ಟಹರ ಚೌತಿಯ ಪ್ರಸಾದದ ಬಗ್ಗೆ ಹೇಳ್ತಾ ಇದ್ರಿ. ಅಂತ ಅಂದ್ರೆ ನೈವೇದ್ಯ ಆದ್ಮೇಲೆ ನಾವು ತಿನ್ನೋಕು ಮುನ್ನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇಲ್ಲಿ ಸಂಕಷ್ಟಹರ ಚೌತಿಗೆ ಒಂದು ಕ್ರಮ ಇದೆ. ಹೌದು. ಏನು? ಉಪವಾಸ ಇರತಕ್ಕಂತಹ ಒಂದು ವಿಚಾರ ಸರಿನೇ. ಯಾವ ವಯಸ್ಸಿನವರು ಉಪವಾಸ ಇರಬೇಕು ತಿಳ್ಕೋಬೇಕು. ವಯಸ್ಸಿಗೆ ಉಪವಾಸ ನಂಬರ್ 1. ಎರಡನೇದು, ನಾಳೆ ಬೆಳಗ್ಗೆ ಉಪವಾಸ ಇರಬೇಕು ಅಂದ್ರೆ ಹಿಂದಿನ ದಿನ ಏನ್ ತಿಂದಿರಬೇಕು ಅಂತ ಗೊತ್ತಾಗ್ಬೇಕು. ಹಿಂದಿನ ದಿನ. ಎಸ್. ಯಾಕೆಂದ್ರೆ ನಾಳೆ ಉಪವಾಸ ಇರಬೇಕಾದ್ರೆ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಈಗ ಶುಗರ್ ಬಂದಿದೆ ಅಂದ್ಮೇಲೆ ಚಪಾತಿ ತಿನ್ನಿ ಅಂತಾರೆ. ಹೌದಾ? ಏನಕ್ಕೆ ಚಪಾತಿ ತಿನ್ನು ಅಂತ ಹೇಳೋದು? ಸರಿಯಾದ ರೀತಿ ಹೇಳ್ಬೇಕಾದ್ರಮ್ಮ, ಚಪಾತಿ ಅನ್ನಕ್ಕಿನ್ನ ಸಿಹಿ ಅಂಶ ಜಾಸ್ತಿ ಇರುತ್ತೆ ಚಪಾತಿಲಿ. ಶುಗರ್ ಅಲ್ಲಿ ಅನ್ನ ತಿಂದ ತಕ್ಷಣ ಸರಿ ಇಲ್ಲ, ಚಪಾತಿನೇ ತಿಂತಾರೆ ಅಂದ್ರೆ ಅನ್ನದ ಅಂಶದಲ್ಲಿ ಅನ್ನಕ್ಕಿನ್ನ ಚಪಾತಿಯಲ್ಲೇ ಸಿಹಿ ಅಂಶ ಜಾಸ್ತಿ ಇರುತ್ತೆ. ಈಗ ಏನಕ್ಕಲ್ಲಿ ಹೇಳ್ತಾರೆ ಅಂದ್ರೆ, ಪದೇ ಪದೇ ಹೊಟ್ಟೆ ಹಸಿಯುತ್ತಲ್ಲ ಅನ್ನ ತಿಂದ್ರೆ, ಅದಕ್ಕೆ ಚಪಾತಿ ತಿಂದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿ ಅಂತ ಹೇಳಿ ಅದನ್ನಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟ್ ರೀತಿ ಹೇಳಿದ್ರೆ ಚಪಾತಿ ಅನ್ನತಕ್ಕಂಥದ್ದು ಅಷ್ಟು ಸೂಕ್ತವಾದ ಆಹಾರ ಅಲ್ಲ. ಕಾರಣ ಪದೇ ಪದೇ ತಿಂದ್ರೆ ಶುಗರ್ ಜಾಸ್ತಿ ಆಗತ್ತೆ ಅಂತ ಈ ತರ ಅವಾಯ್ಡ್ ಮಾಡಕ್ ಅದು ಕೊಟ್ಟಿರ್ತಾರೆ. ಇದು ರಹಸ್ಯ. ಅರ್ಥ ಆಯ್ತಾ? ಶುಗರ್ ಬಂದ್ರೆ ಚಪಾತಿ ತಿನ್ಬೇಕಂತೆ. ಯಾಕೆ? ಅನ್ನ ಯಾಕೆ ತಿನ್ಬಾರ್ದು? ಒಂದು, ಬಾಳೆಹಣ್ಣು ತಿನ್ಬಾರ್ದು, ಹಣ್ಣು ತಿನ್ಬಾರ್ದು ಶುಗರ್ ಬಂದ್ರೆ. ಅಲ್ಲ ರೀ, ಅದು ಸರಿಯಾದ ಮಾರ್ಗನೇ ಅಲ್ಲ. ಶುಗರ್ ಬಂದಿದೆ ಅಂದ್ರೆ ಸಿಹಿ ಕುಡಿಬಾರ್ದು, ಕಾಫಿ ಕುಡಿಬಾರ್ದು, ಟೀ ಕುಡಿಬಾರ್ದು, ಹಣ್ಣು ಹಂಪಲು ತಿನ್ಬಾರ್ದು. ಹೆಂಗ್ರಿ ಅದು? ಶುಗರ್ ಏನಕ್ಕೆ ಬಂದಿದೆ, ಶುಗರ್ ಏನಕ್ಕೆ ಬರುತ್ತೆ, ಕಾರಣ ತಿಳ್ಕೊಬೇಕಲ್ಲಮ್ಮ. ಹೌದು. ನಾನು ಅದಕ್ಕೆ ಮೊದಲನೆಯವರು ಕರೆ ಮಾಡಿದಾಗಲೇ ಕೇಳಿದೆ, ನಿಮ್ಗೆ ಊಟ ಅರಗುತ್ತಾ ಅಂತ. ಅಮ್ಮ, ಶುಗರ್ ಬರುವುದಕ್ಕೆ ಕಾರಣ ನೇರವಾಗಿ ಕೇಳಿಸ್ಕೊಂಬಿಡಿ, ನಾನು ಡಾಕ್ಟರ್ ಅಲ್ಲ. ಯಾರಿಗೆ ಆಗ್ಲಿ ಶುಗರ್ ಬರುವುದಕ್ಕೆ ಕಾರಣ ಏನು ಕ್ವಶನ್ ಉತ್ತರ ಬೇಕಲ್ಲ. ಹೌದು. ಮನುಷ್ಯನಿಗೆ ಶುಗರ್ ಏನಕ್ಕೆ ಬರುತ್ತೆ ಕ್ವಶನ್. ಅದನ್ನ ಒಂದ್ ಸೈಡ್ ಅಲ್ಲಿ ವಂಶ ಅನ್ಬಿಡ್ತಾರೆ. ಇದು ಮೊದಲನೇ ಅಪರಾಧ. ಯಾರಿಗೋ ಇದ್ರೆ ಎಲ್ಲ ಉದ್ದಕ್ಕೂ ಯಾಕೆ ಅನ್ಭವಿಸ್ಬೇಕು? ಬದಲಾವಣೆ ಮಾಡ್ಕೋಬೇಕಲ್ಲ. ಕಾರಣ ಏನಂದ್ರೆ, ಕಾರಣ ಗೊತ್ತಿಲ್ಲದಕ್ಕೆ ಅಪ್ಪನ್ಗೋಯ್ತು, ಮಗನಿಗೂ ಬಂತು. ಮಗ ಅವನು ಹೇಳ್ತಾ ನಮ್ಮ ಅಪ್ಪನಿಗಿತ್ತು, ನಮ್ಮ ತಾತನಿಗಿತ್ತು, ನನಗೂ ಬಂತು. ಇದು ಹಿಂಗೆ ಹೋಗ್ತಾ ಇದೆಯಾ ಹೊರತು ಇದಕ್ಕೆ ಬ್ರೇಕ್ ಯಾವಾಗ? ನಮ್ಮ ಹತ್ರ ಇದೆ ರಿಪೇರಿ, ನಮ್ಮ ಹತ್ರ ಇದೆ ರಿಯಾಲಿಟಿ ರಿಪೇರಿ. ಶುಗರ್ ಏನಕ್ಕೆ ಬರುತ್ತೆ? ಮೆಡಿಕಲ್ ಅಪ್ರಾಣೆ ಆಗಲ್ಲ. ಯಾಕೆ ಅಂದ್ರೆ ನೀವು ಅವರು ಬಗ್ಗಲ್ಲ, ನಾವು ಬಗ್ಗಿಸ್ತೀವಿ. ಏನ್ ಬಗ್ಗಬೇಕು? ಪಚನಾಂಗ ಚೆನ್ನಾಗಿಲ್ಲ ಅಂದ್ರೆ
ನಮಗೆ ಶುಗರ್ ಬರುವುದಕ್ಕೆ ಕಾರಣವಾಗತ್ತೆ ವಿನಃ ಸಿಹಿ ತಿಂದ್ರೆ ಅನ್ನ ತಿಂದ್ರೆ ಶುಗರ್ ಬರುತ್ತೆ ಅನ್ನೋದು ಸುಳ್ಳು. ಸುಳ್ಳು ಅಂತ ಯಾಕೆಂದ್ರೆ ಎದುರಿಸಲೇಬೇಕು, ಇಲ್ಲ ಸಿಕ್ಕಾಬಡೆ ತಿನ್ಬಿಡ್ತಾರಲ್ಲ, ಹೌದು. ಅದಕ್ಕೆ ಅವ್ರು ಹೇಳ್ತಾರೆ ಎದುರಿಸ್ತಾರೆ. ಡಾಕ್ಟರ್ಸ್ ಇವರು ಗೊತ್ತು ಅವ್ರಿಗೆ, ಆದ್ರೆ ಏನ್ ಬೇಕಾದ್ರೆ ತಿನ್ನೋನೆ ಚೆನ್ನಾಗಿ ಬಾರಿಸ್ಬಿಡ್ತಾರೆ ಇವರು. ಆದ್ರೆ ಪಚನ ಕ್ರಿಯೆ ಚೆನ್ನಾಗಿದ್ದಾಗ ಶುಗರ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಚೆನ್ನಾಗಿ ಹಗದು ಸರಳವಾದ ರೀತಿಯಲ್ಲಿ ತಿನ್ನಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ಡಾಕ್ಟರ್ಸ್ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರ ಮಾಡಲ್ಲ ಅಂತ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸ್ವಾಮಿ ಒಂದ್ ಮಾತ್ರೆ ಜಾಸ್ತಿ ತಿನ್ಬಿಡ್ತೀನಿ, ನಾನು ತೃಪ್ತಿಯಾಗಿ ತಿನ್ಬೇಕು ಅಂತಾರೆ. ಏನ್ ಮಾಡೋಣ ಈಗ? ಕೆಲವ್ರು ಇರ್ತಾರ ಕಣಮ್ಮ, ನಾನು ಒಂದು ಮಾತ್ರೆ 2 ತಿನ್ನಕ್ಕೆ ಹೇಳ್ಬಿಡಿ, ನೀವು ಮಾತ್ರೆ ಬರ್ಕೊಟ್ಬಿಡಿ ತಗೊಂಡ್ಬಿಡ್ತೀನಿ, ನಾನ್ ತೃಪ್ತಿಯಾಗಿ ತಿನ್ಬೇಕು ಸ್ವಾಮಿ, ನಾಳೆ ಸತ್ತೋಗೋಣ, ಇಂಥವ್ರ ಜನ ಜಾಸ್ತಿ. ಅದಕ್ಕೆ ಏನ್ ಮಾಡ್ತಾರೆ, ಒಂದೇ ಸಲ ಹೇಳ್ಬಿಡ್ತಾರೆ ಜಾಸ್ತಿ ತಿನ್ಬಾರ್ದು. ಸೊ ಇದು ಯಾಕೆ ವರ್ಣನೆ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಡಾಕ್ಟರ್ ಗೊತ್ತಿಲ್ಲದೆ ಇರೋದು ನನಗ್ ಗೊತ್ತಿದೆ ಅಂತ ಅಲ್ಲ. ಸೊ ಎಲ್ಲವನ್ನು ಕೆಲವು ಗೌಪ್ಯವಾಗಿ ಇಟ್ಟಿರ್ತಾರೆ, ಅದು ಸೇಫ್ಟಿಗೆ. ಅದನ್ನ ನಮ್ಗೆ ತಿಳ್ಕೊಬೇಕಂದ್ರೆ ನಾವು ರೆಡಿ ಇರ್ಬೇಕು ತಿಳ್ಕೊಳಕ್ಕೆ. ಗುರುಗಳ ಡಾಕ್ಟರ್ ಹತ್ರ ಕೇಳಬೇಕು, ನಾನು ತಿನ್ನಬೇಕಾದ ವಿಚಾರದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ, ಹೇಳ್ಕೊಡಿ ಅಂತ ಕೇಳಿದ್ರೆ ಹೇಳ್ಕೊಡ್ತಾರೆ. ಇವ್ರು ಕೇಳಕ್ಕೆ ರೆಡಿ ಇಲ್ವಲ್ಲ, ನಾನು ಏನ್ ಬೇಕು ತಿನ್ಬೇಕು ಸ್ವಾಮಿ ಬಾಯಿ ರುಚಿಗೆ ಅಂದ್ರೆ ಅವರೇ ಕೇಳ್ತಾರೆ, ಇಲ್ಲ ಕಣೆ ತಿನ್ಬೇಡ. ಹಾಗಾಗಿ ಪಚನ ವ್ಯವಸ್ಥೆ ಚೆನ್ನಾಗಿಲ್ಲ ಅಂದಾಗ ಮೇಲಿಂದ ಮೇಲೆ ನಾವು ತಿಂತಾ ಇರ್ತೀವಲ್ಲ, ಅದಕ್ಕೆ ಶುಗರ್ ಬರುತ್ತೆ ಹೊರತು ಇನ್ನೇನೂ ದೊಡ್ಡ ಕಾಯಿಲೆ ಅಂತಲ್ಲ ಅದು. ಆ ಕಾಯಿಲೆಗೆ ಯಾವಾಗ ಬಂದಿದೆ ಯಾವಾಗ ಬರುತ್ತೆ ಟೈಮಿಂಗ್ಸ್ ಇಲ್ಲ. ಈಗಲೇ ಇದೆಯಾ, ಇರಬಹುದೇನೋ, ನಾಳೆ ಬರುತ್ತಾ, ಬರಬಹುದೇನೋ. ಇದಕ್ಕೆ ಬಂದ ಮೇಲೆ ಹೆಸರಿಡ್ತಾರೆ, ಶುಗರ್ ಬಂದಿದೆ. ಅದು ಬಂದ ಮೇಲೆ ಕಂಡಿಡಿದ ಮೇಲೆ, ಅಲ್ಲಿವರೆಗೂ ಇದ್ರೂ ಗೊತ್ತಾಗಲ್ಲ ಅಲ್ವಾ? ಟೆಸ್ಟ್ ಮಾಡಿಸೋರ್ಗು ನನಗೆ ಬಂದಿದೆ ಅಂತ ಗೊತ್ತಿಲ್ಲ, ಟೆಸ್ಟ್ ಮಾಡಿಸಿದ್ಮೇಲೆ ಶುಗರ್ ಬಂದಿದೆ ಅಂತ ಅವ್ರು ಹೇಳಿದ್ರು ಇವ್ರು ಒಪ್ಕೊಂಡು. ಅಂದ್ರೆ ಈ ರೀತಿಯಾಗಿ ಅನುಭವಿಸೋದಕ್ಕೆ ಕಾರಣ ಅದೊಂದೇ ಅಲ್ಲ, ಕ್ಯಾನ್ಸರ್ ಕೂಡ ಬರುವುದಕ್ಕೆ ಕಾರಣ ಪಚನ ವ್ಯವಸ್ಥೆ ಸರಿ ಇಲ್ಲದ ಕಾರಣ. ಶುಗರ್ ಕ್ಯಾನ್ಸರ್ ನಮ್ಮ ಒಟ್ಟಿಗೆ ಇರತ್ತೆ, ಪರ್ಸೆಂಟೇಜ್ ಯಾವ್ದು ಜಾಸ್ತಿ ಆಗತ್ತೆ ಅದು ಜಾಸ್ತಿ ಆಗತ್ತೆ. ಕ್ಯಾನ್ಸರ್ ಬರ್ಬೋದು, ಶುಗರ್ ಬರ್ಬೋದು, ಇದ್ರ ಮಧ್ಯೆ BP ಬರ್ಬೋದು. ಇದು ಕಾಮನ್ ಮ್ಯಾಟರ್ ಆಗಿದೆ. ಯಾರಿಗಿಲ್ಲ ಈಗ BP, ಯಾರಿಗಿಲ್ಲ ಶುಗರು, ಹಂಗ ಅನ್ಕೊಂಡು ಹೋಗ್ತಾನೆ ಇದೀವಿ ನಾವು. ಇದು ತಪ್ಪಲ್ವಾ? ಇದು ಕಂಡಿಡ್ಕೋಬೇಕಲ್ವಾ ಇದಕ್ಕೆ? ಅದಕ್ಕೋಸ್ಕರವಾಗಿ ಪಚನ ವ್ಯವಸ್ಥೆ ಅಂದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಜಠರ. ಈ ಜಠರವನ್ನ ನೀವು ಗಮನಿಸ್ಕೊಳ್ಳೋದೇ ಆದ್ರೆ ಶುಗರ್ ಅಂತಕ್ಕಂಥದ್ದು ಅಲ್ಲ, ಕ್ಯಾನ್ಸರ್ ಅಂತಕ್ಕಂಥದ್ದು ಅಲ್ಲ, ಏನೇನು ಅಲ್ಲ. ಈ ಜಠರವನ್ನ ನಾವು ಗಮನಿಸ್ಕೋಬೇಕಾದ್ರೆ ಎಲ್ಲಿ ಗಮನಿಸ್ಕೋಬೇಕಂದ್ರೆ ನಿಮ್ಮನೆ ಅಡಿಗೆ ಮನೇಲಿ ಇದೆ. ಇದು ಅಡಿಗೆ ಮನೆಯಲ್ಲಿ ನಿಮ್ಮ ಶುಗರಿಗೆ ಔಷಧಿ, ಕ್ಯಾನ್ಸರ್ಗೆ ಔಷಧಿ ನಿಮ್ಮ ಮನೆಯ ಅಡಿಗೆ ಮನೆಯ ಪಕ್ಕದಲ್ಲಿರುವ ಜಾಗದಲ್ಲಿ ಇರುತ್ತೆ. ಆ ಜಾಗವನ್ನ ನೀವು ಎಷ್ಟು ಮಟ್ಟಿಗೆ ಕಂಡಿಡಿದು ಮಾಡಿದ್ದೀರಾ ನಿಮ್ಮ ಮನೆಯನ್ನ ಸ್ವಲ್ಪ ನೋಡ್ಕೋಬೇಕು. ಶುಗರ್ ಎಲ್ಲಿದೆ? ಅಡಿಗೆ ಮನೆಯಲ್ಲಿ ಪಕ್ಕದಲ್ಲಿ ಇರುವಂತ ಜಾಗದಲ್ಲಿ ಶುಗರ್ ಇದೆ. ಇದು 1000 ಲಕ್ಷ ಪಟ್ಟು ಸತ್ಯ. ಅದನ್ನ ನಿಮ್ಮ ಮನೆಯ ಚಿತ್ರ ಮ್ಯಾಪ್ ತಂದ್ರೆ ನಾನು ತೋರಿಸ್ಕೊಡ್ತೀನಿ, ಎಷ್ಟು ಜನಕ್ಕೆ ಬಂದಿದೆ, ಬರುತ್ತೆ. ಇದು ನೀವೆಷ್ಟು ಅನುಭವಿಸ್ಬೇಕಾಗತ್ತೆ ಅಂದ್ರೆ, ಶುಗರ್ ಕಂಪನಿ ಇರೋದು ನಿಮ್ಮ ವಾಸದ ಮನೆಯಲ್ಲೇ, ಆ ಮನೆಯದು ರಿಸಲ್ಟ್ ನಿಮ್ಮ ದೇಹದಲ್ಲಿ. ಶುಗರ್ ಎಲ್ಲಿದೆ? ಭೂಮಿಯಲ್ಲಿದೆ. ಅಂದ್ರೆ ಭೂಮಿಲಿ ಶುಗರ್ ಎಲ್ಲಾ ಕಡೆ ಇದೆ ಅಂತಲ್ಲ, ನಾವು ಮಾಡ್ಕೊಂಡಿರೋ ಮನೆ ರೀತಿ ಅದರಲ್ಲಿ ಶುಗರ್ ಇದೆ. ಆ ಶುಗರ್ ಇಂದ ನಿಮ್ಮ ದೇಹಕ್ಕೆ ಶುಗರ್ ಬಂದಿದೆ. ಇಲ್ಲಿ ಏನಾಗ್ಬೇಕು, ಇವೆರಡು ಹೊಂದಾಣಿಕೆ ಆಗಿಲ್ಲ. ಎರಡು ಕಡೆ ಯಾವಾಗ ಜಾಸ್ತಿ ಆಯ್ತು, ಶುರು ಆಯ್ತು ಶುಗರ್. ಸೊ ಈ ರೀತಿಯಾಗಿರ್ತಕ್ಕಂತಹ ನಿಮ್ಮ ಅಡಿಗೆ ಮನೆಯನ್ನ ನೀವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಡಿಗೆ ಮನೆಯನ್ನ ಹೇಗ್ ಕಟ್ಟಬೇಕು, ಹೇಗ್ ಕಟ್ಟಿರ್ಬೇಕಿತ್ತು ಅನ್ನೋ ಸತ್ಯವನ್ನ ತಿಳ್ಕೊಳ್ಳದೆ ಅಡಿಗೆ ಮನೆಯನ್ನ ಶುದ್ಧಿ ಮಾಡ್ಕೊಳ್ಳೋಕೆ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಕಾಯಿಲೆಗಳ ಓರಣ ಇಡೀ ಕುಟುಂಬವನ್ನ ಆವರಿಸ್ಕೊಳ್ಳುತ್ತೆ. ಮನೆ ತುಂಬಾ ಮಾತ್ರೆಗಳನ್ನು ಇಟ್ಕೋಬೇಕಾಗತ್ತೆ. ಇದು ಬೇಡ ಅಂದ್ರೆ ನಿಮ್ಮ ಅಡಿಗೆ ಮನೆ ಕಡೆ ಸ್ವಲ್ಪ ನೀವು ನೋಡ್ಕೊಂಡು ಅಡಿಗೆ ಮನೆ ಮಾಡ್ಕೋಬೇಕು. ಇದ್ದರೂ ಕಟ್ಟಿದ್ದರೂ ಕಟ್ಟುವುದಿದ್ದರೂ ಈ ಅಡಿಗೆ ಮನೆಯನ್ನ ಚೆನ್ನಾಗಿ ಗಮನ ಇಟ್ಕೊಳ್ಳೋ ಪ್ರಯತ್ನ ಪಟ್ಟರೆ ರೋಗಗಳನ್ನ ದೂರ ಮಾಡೋದಕ್ಕೆ ಅವಕಾಶ ಆಗತ್ತೆ. ಸಂಕಷ್ಟಹರ ಚೌತಿಯಲ್ಲಿ ಒಂದು ಟಿಪ್ಸ್ ಹೇಳಿದ್ದೀನಿ, ಇನ್ನೊಂದು ಟಿಪ್ಸ್ ಹೇಳೋದಕ್ಕೆ ಅವಕಾಶ ಇಲ್ಲ. ಅವಕಾಶ ಆದ ಹೇಳ್ಕೊಡ್ತೀನಿ. ಕಾರಣ, ಉಪವಾಸ ಮಾಡ್ತಕ್ಕಂಥದ್ದು ಹಣ್ಣು ಹಾಲನ್ನ ತೆಗೆದುಕೊಳ್ಳುವುದೇ ಅತಿ ಮುಖ್ಯನೇ ಹೊರತು ಪೂರ್ಣ ಎಂಟಿ ಸ್ಟಮಕ್ ಉಪವಾಸ ಇರಬಾರದು. ಹಣ್ಣು ಹಾಲು ಚೌತಿಗೆ ತಗೋಬಹುದು. ಆಗ ನೀವು ಸಾಯಂಕಾಲ ಗುಗ್ರಿ ತಿಂದ್ರು ನಿಮ್ಗೇನು BP ಬರಲ್ಲ, ನಿದ್ದೆ ಹಿಂಸೆ ಆಗಲ್ಲ. ಆಮೇಲೆ ಒಳ್ಳೆ ನಿದ್ದೆ ಬೇಕು. ಬೆಳಗಿಂದ ಉಪವಾಸ ಇದ್ದೆ ಅಂದ್ರೆ ಸಿಹಿ ಮೊಸರನ್ನವನ್ನ ನಿಮಗೆ ಮಾಡಕ್ ಗೊತ್ತಾ? ಎಷ್ಟು ಜನ ಹೆಂಗಸರು ಗೊತ್ತು ಸಿಹಿ ಮೊಸರನ್ನ ಮಾಡಕ್ಕೆ? ನಿನ್ಗೆ ಗೊತ್ತೇ ನಮ್ಮ ಸಿಹಿ ಮೊಸರನ್ನ ಹೇಗೆ? ಅದು ಕೇಳಿಬಿಟ್ರೆ ನಿಮಗೆ ಆನಂದವೋ ಸ್ವರ್ಗ.
ಆ ಸಿಹಿ ಮೊಸರನ್ನ ಮಾಡೋದು ಹೇಗೆ ಅಂದರೆ ಅವಕಾಶ ಸಿಕ್ಕಿದಾಗ ಹೇಳ್ಕೊಡ್ತೀನಿ. ಸಂಕಷ್ಟಹರ ಚೌತಿ, ಸಂಕಷ್ಟಹರ ದಿನಗಳನ್ನು ನಾವು ಎಷ್ಟು ಮಟ್ಟಿಗೆ ಗಮನಿಸ್ಕೋಬೇಕು ಅನ್ನೋ ಸತ್ಯವನ್ನು ನಿಮಗೆಲ್ಲ ಅರ್ಥ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಂಡು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರುಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ.